Hi guys, in this video I am going to discuss about how to write a letter to your college principal or school headmaster. Basically there are two types of letters. One is formal letter, another one is informal letter. In this class I am going to discuss about only formal letter. Then while writing letter to your college principal or school headmaster, you have to always write a formal letter to them. ನೀವು ಯಾವಾಗಲಾದರೂ ನಿಮ್ಮ ಕಾಲೇಜ್ ಪ್ರಾಂಶುಪಾಲರಿಗೆ ಅಥವಾ ಸ್ಕೂಲ್ ಮುಖ್ಯ ಶಿಕ್ಷಕರಿಗೆ ಪತ್ರ ಬರೆಯುವಾಗ ಯಾವಾಗಲೂ ನೀವು ಫಾರ್ಮಲ್ ಲೆಟರ್ ಅನ್ನೇ ಬರಿಬೇಕು. ಫಾರ್ಮಲ್ ಲೆಟರ್ ಮೀನ್ಸ್ ಔಪಚಾರಿಕ ಪತ್ರ. ಔಪಚಾರಿಕ ಮೀನ್ಸ್ ವ್ಯವಸ್ಥಿತ ರಚನೆಯನ್ನು ಒಳಗೊಂಡಿರುವ ಪತ್ರ. ಓಕೆ, ಸಿ ಹಿಯರ್, ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಫಾರ್ಮಲ್ ಲೆಟರ್ ಆರ್ ದಿಸ್ ಈಸ್ ದ ಫಾರ್ಮ್ಯಾಟ್ ಆಫ್ ಫಾರ್ಮಲ್ ಲೆಟರ್ that I have written over here. Okay, and I have taken example of ರಿಕ್ವೆಸ್ಟ್ ಫಾರ್ ಲೀವ್ ಮೀನ್ಸ್ ನಾನು ರಜೆಯನ್ನು ಕೋರಿ ಪ್ರಾಂಶುಪಾಲರಿಗೆ ಒಂದು ಔಪಚಾರಿಕ ಪತ್ರವನ್ನು ಬರೆದಿದ್ದೇನೆ. ದಿಸ್ ಈಸ್ ದ ಲೆಟರ್ ಫಾರ್ಮ್ಯಾಟ್ ವಿತೌಟ್ ಯೂಸಿಂಗ್ ಫ್ರಮ್ ಅಂಡ್ ಟು. ರೈಟ್, ಈ ಪತ್ರದಲ್ಲಿ ನಾವು ಯಾವುದೇ ಫ್ರಮ್ ಅಥವಾ ಟು ಅನ್ನ ಯೂಸ್ ಮಾಡಿಲ್ಲ. ಫ್ರಮ್ ಅಂದ್ರೆ ಇಂದ, ಟು ಅಂದ್ರೆ ಗೆ. ರೈಟ್, ಸೊ ದಿಸ್ ಟೈಪ್ ಆಫ್ ಫಾರ್ಮ್ಯಾಟ್ ಫೋಕಸಿಂಗ್ ಆನ್ ಕ್ಲಾರಿಟಿ ಅಂಡ್ ಪ್ರೊಫೆಷನಲಿಸಮ್. ಈ ತರಹದ ಫಾರ್ಮ್ಯಾಟ್ ಹೆಚ್ಚಿನ ಸ್ಪಷ್ಟತೆ ಮತ್ತು ವೃತ್ತಿಪರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಓಕೆ, ನವಡೇಸ್ ದಿಸ್ ಟೈಪ್ ಆಫ್ ಲೆಟರ್ ಫಾರ್ಮೇಟ್ ಈಸ್ ಆನ್ ಟ್ರೆಂಡ್ ಆರ್ ಪಾಪ್ಯುಲರ್. ಈ ತರ ಲೆಟರ್ ಬರೆಯೋದು ಪಾಪ್ಯುಲರ್ ಆಗಿದೆ. ಓಕೆ, ಅಬ್ಸರ್ವ್ ದ ಅಲೈನ್ಮೆಂಟ್ ಓವರ್ ಹಿಯರ್. ದ ಎಂಟೈರ್ ಲೆಟರ್ ಇನ್ಕ್ಲೂಡಿಂಗ್ ಬಾಡಿ ಶುಡ್ ಬಿ ಲೆಫ್ಟ್ ಅಲೈನ್ಡ್. ಮಧ್ಯಭಾಗ ಸೇರಿದಂತೆ ಎಲ್ಲಾ ಅಕ್ಷರ ಎಡಕ್ಕೆ ಜೋಡಣೆಯಾಗಿದೆ. ರೈಟ್, ನಾವು ಇಲ್ಲಿ ಎಲ್ಲಾ ಅಕ್ಷರಗಳನ್ನು ಲೆಫ್ಟ್ ಎಡದಿಂದ ಸ್ಟಾರ್ಟ್ ಮಾಡಿದೀವಿ. ರೈಟ್, ಇಲ್ಲಿ ಎಡಕ್ಕೆನೆ ನಾವು ಜೋಡಿಸಿದೀವಿ ಲೆಫ್ಟ್ ಅಲ್ಲಿ. ರೈಟ್, ಸೊ ದಿಸ್ ಈಸ್ ದ ನ್ಯೂ ಫಾರ್ಮೇಟ್ ಟು ರೈಟ್ ಎನಿ ಫಾರ್ಮಲ್ ಲೆಟರ್. ಓಕೆ, ಸೊ ದಿಸ್ ಈಸ್ ದ ಸೆಂಡರ್ ಅಡ್ರೆಸ್. ಸೆಂಡರ್ ಅಡ್ರೆಸ್ ಮೀನ್ಸ್ ಕಳುಹಿಸುವವರ ವಿಳಾಸ. ನಾವು ಮೊದ್ಲಿಗೆ ಏನ್ ಮಾಡ್ತಾ ಇದ್ವಿ, ಈ ಸೆಂಡರ್ ಅಡ್ರೆಸ್ ನ ರೈಟ್ ಸೈಡ್ ಅಲ್ಲಿ ಬರಿತಾ ಇದ್ವಿ. ರೈಟ್, ಮತ್ತು ರೆಸಿಪಿಯಂಟ್ ಅಡ್ರೆಸ್, ಪತ್ರ ಸ್ವೀಕರಿಸುವವರ ವಿಳಾಸವನ್ನ ನಾವು ಲೆಫ್ಟ್ ಸೈಡ್ ಅಲ್ಲಿ ಬರಿತಾ ಇದ್ವಿ. ಅಂಡ್ ಬಾಡಿ ಆಫ್ ದ ಲೆಟರ್ ಇಲ್ಲಿ ಗ್ಯಾಪ್ ಬಿಟ್ಟು ಎಷ್ಟು ಬರಿತಾ ಇದ್ವಿ. ರೈಟ್, ಸೊ ದಿಸ್ ಈಸ್ ಆಲ್ಸೋ ರೈಟ್. ಸೊ ದಟ್ ಈಸ್ ದ ಓಲ್ಡೆಸ್ಟ್ ಫಾರ್ಮೇಟ್ ಟು ರೈಟ್ ಎನಿ ಲೆಟರ್. Nowadays this is the newest way to write any formal letter, so we have to follow this format. Okay, let us see how you are going to write a letter to your college principal requesting for 2 days leave. Okay, 2 ದಿನಗಳ ರಜೆಯನ್ನು ಕೋರಿ ನಿಮ್ಮ ಪ್ರಾಂಶುಪಾಲರಿಗೆ ಹೇಗೆ ಪತ್ರ ಬರಿತೀರಾ ಹಾಗಾದ್ರೆ? See here, first you have to write here sender address. Sender address means ಪತ್ರ ಕಳುಹಿಸುವವರ ವಿಳಾಸ. ನೀವು ಫಸ್ಟ್ ಇಲ್ಲಿ ಏನ್ ಬರಿತೀರಾ, ನಿಮ್ಮ ವಿಳಾಸವನ್ನ ಬರಿತೀರಾ. ರೈಟ್, ನಿಮ್ಮ ಹೆಸರು ಮತ್ತೆ ನಿಮ್ಮ ಅಡ್ರೆಸ್. ರೈಟ್, ಫಾರ್ ಎಕ್ಸಾಂಪಲ್ ಅನೂಪ್ ಬಿ, ಫಸ್ಟ್ PUC, XYZ college. You have to write your college name, Bangalore. Right, after that you have to mention the date over here, March 21st, 2025. Observe here one thing, don't write any comma over here. Okay, I have written here comma because we have to separate here two numbers. Numbers ಅನ್ನು ಸಪರೇಟ್ ಮಾಡೋ ಸಲುವಾಗಿ ನಾನು ಇಲ್ಲಿ ಕಾಮಾ ಯೂಸ್ ಮಾಡಿದ್ದೀನಿ. ಓಕೆ, ಅದರ್ವೈಸ್ ಡೋಂಟ್ ಪುಟ್ ಎನಿ ಕಾಮಾ ಓವರ್ ಹಿಯರ್. ನೆಕ್ಸ್ಟ್, ಸೊ ದಿಸ್ ಇಸ್ ಕಾಲ್ಡ್ ಸೆಂಡರ್ಸ್ ಅಡ್ರೆಸ್. ರೈಟ್, ಪತ್ರ ಕಳುಹಿಸುವವರ ವಿಳಾಸ. ರೈಟ್, ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ರೆಸಿಪಿಯಂಟ್ ಅಡ್ರೆಸ್ ಮೀನ್ಸ್ ಪತ್ರವನ್ನು ಸ್ವೀಕರಿಸುವವರ ವಿಳಾಸ. ನೀವು ಯಾರಿಗೆ ಪತ್ರ ಬರೀತಿದ್ದೀರಲ್ಲ ಅವರ ಅಡ್ರೆಸ್ ಅನ್ನ ನೀವು ಇಲ್ಲಿ ಬರಿಬೇಕು. ರೈಟ್, ದ ಪ್ರಿನ್ಸಿಪಲ್ XYZ ಕಾಲೇಜ್, ಕಾಲೇಜ್ ಹೆಸರು. ರೈಟ್, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ XYZ. ನೆಕ್ಸ್ಟ್, ಬ್ಯಾಂಗ್ಳೂರ್. ನೀವು ಪ್ರಿನ್ಸಿಪಲ್ ಅವರಿಗೆ ಪತ್ರ ಬರೀತಿದ್ದೀರಾ, ಯಾವ ಕಾಲೇಜಿನ ಪ್ರಿನ್ಸಿಪಲ್ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ರೆಸಿಪಿಯಂಟ್ ಅಡ್ರೆಸ್. ರೈಟ್, ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ಸಾಲ್ಯುಟೇಷನ್. ಸಾಲ್ಯುಟೇಷನ್ ಮೀನ್ಸ್ ನಮಸ್ಕಾರ ಅಥವಾ ವಂದನೆಯನ್ನ ಹೇಳಿ ಅವರಿಗೆ ನೀವು ಪತ್ರವನ್ನ ಸ್ಟಾರ್ಟ್ ಮಾಡ್ತೀರಾ. ರೈಟ್, ಸೊ ಯು ಹ್ಯಾವ್ ಟು ರೈಟ್ ಹಿಯರ್ ಡಿಯರ್ ಸರ್ ಆಲ್ಸೋ. ನೀವು ಡಿಯರ್ ಸರ್ ಅಂತಾನು ಬರಿಬಹುದು, ಡಿಯರ್ ಸರ್ ಆರ್ ಡಿಯರ್ ಮೇಡಮ್. ಓಕೆ, ಐ ಹ್ಯಾವ್ ರಿಟನ್ ಹಿಯರ್ ರೆಸ್ಪೆಕ್ಟೆಡ್ ಸರ್. ಆಫ್ಟರ್ ದಟ್ ಯು ಹ್ಯಾವ್ ಟು ರೈಟ್ ದ ಸಬ್ಜೆಕ್ಟ್. ನೀವು ಪತ್ರದ ವಿಷಯವನ್ನು ಕುರಿತು ಬರಿಬೇಕು. ನೀವು ಯಾವುದರ ಬಗ್ಗೆ, ಯಾವ ವಿಷಯದ ಕುರಿತು ಪತ್ರವನ್ನ ಬರಿತಾ ಇದ್ದೀರಾ ಅಂತ. ರೈಟ್, ಸೊ ಆಫ್ಟರ್ ಸ್ಯಾಲ್ಯುಟೇಷನ್ ಓನ್ಲಿ ಯು ಹ್ಯಾವ್ ಟು ರೈಟ್ ದ ಸಬ್ಜೆಕ್ಟ್. ಫಸ್ಟ್ ಗೆ ನೀವು ಸಬ್ಜೆಕ್ಟ್ ಬರೆದು ಸ್ಯಾಲ್ಯುಟೇಷನ್ ಬರೆಯೋ ಹಾಗಿಲ್ಲ. ಓಕೆ, ಫಸ್ಟ್ ಯು ಹ್ಯಾವ್ ಟು ರೈಟ್ ಸ್ಯಾಲ್ಯುಟೇಷನ್ ಓನ್ಲಿ. ವಂದನೆಗಳೊಂದಿಗೆ ನಿಮ್ಮ ಪತ್ರದ
ಪತ್ರವನ್ನ ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಸಿ ಹಿಯರ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್ ಸಬ್ಜೆಕ್ಟ್. ಸೊ ಅನೂಪ್ ಇಲ್ಲಿ ಯಾವ ವಿಷಯದ ಕುರಿತು ಪತ್ರವನ್ನ ಬರೆದಿದ್ದಾನೆ? ಸಿ ಹಿಯರ್ ಅಪ್ಲಿಕೇಶನ್ ಫಾರ್ ಲೀವ್ ಡ್ಯೂ ಟು ಹೆಲ್ತ್ ಇಶ್ಯೂಸ್, ಆರೋಗ್ಯ ಸಮಸ್ಯೆಯ ಕುರಿತಾದ ರಜೆಯ ಅರ್ಜಿ. ರೈಟ್, ಇನ್ಸ್ಟೆಡ್ ಆಫ್ ಹೆಲ್ತ್ ಇಶ್ಯೂಸ್ ಯು ಕ್ಯಾನ್ ಆಲ್ಸೋ ರೈಟ್ ಇಲ್ನೆಸ್, you can also write sickness. Right, application for leave due to illness, application for leave due to sickness. Okay, you can write anything. Okay, so after subject you have to write the body of the letter. Right, see here, I Anup, a student of class B first PUC. Anup ಎಂಬ ನಾನು first PUC B ತರಗತಿಯ ವಿದ್ಯಾರ್ಥಿ. Right, you can also write here I am Anup. I Anup and I am Anup has the same meaning. ಎರಡರಲ್ಲಿ ಯಾವುದನ್ನಾದ್ರೂ ಬರಿಬಹುದು. Okay, you can also write here by I Anup, that is also right. Okay, see here, I am writing to request a leave for 2 days. ನಾನು 2 ದಿನಗಳ ರಜೆ ಕೋರಿ ಪತ್ರ ಬರೆಯುತ್ತಿದ್ದೇನೆ. Right, I am writing to request a leave for 2 days. Okay, from you have to mention the date. Right, ನಾವು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ರಜೆಯನ್ನ ಹಾಕ್ತಾ ಇದ್ದೀನಿ ಅಂತ. ರೈಟ್, ಫ್ರಮ್ 21 to 23 March. ರೈಟ್, ನೆಕ್ಸ್ಟ್, ಬಿಕಾಸ್ ಐ ಆಮ್ ಅನೇಬಲ್ ಟು ಅಟೆಂಡ್ ಕ್ಲಾಸಸ್ ಡ್ಯೂ ಟು ಹೈ ಫೀವರ್. ಏಕೆಂದರೆ ನಾನು ತೀವ್ರ ಜ್ವರದಿಂದಾಗಿ ತರಗತಿಗಳಿಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ರೈಟ್, ಡ್ಯೂ ಟು ಹೈ ಫೀವರ್, ತೀವ್ರ ಜ್ವರ. ರೈಟ್, ನೀವಿಲ್ಲಿ ನಿಮಗೆ ತಲೆನೋವಿದ್ರೆ ಏನಂತ ಬರೀತೀರಾ? ಡ್ಯೂ ಟು ಹೆಡ್ ಏಕ್. ಹೊಟ್ಟೆ ನೋವಿದ್ರೆ ಡ್ಯೂ ಟು ಸ್ಟಮಕ್ ಪೇನ್. Right, you can write over there anything. And I have been advised by doctor to take some time off. ಮತ್ತು ವೈದ್ಯರು ನನಗೆ ವಿರಾಮ ತೆಗೆದುಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. Advised by doctor to take some time off. Time off means ಬಿಡುವು ಮಾಡಿಕೊಳ್ಳಿ ಅಥವಾ ಬಿಡುವು ತೆಗೆದುಕೊಳ್ಳಿ ಅಂತ ಅರ್ಥ. So you can also say like this, I have been advised by doctor to rest for a few days. ವೈದ್ಯರು ನನಗೆ ಕೆಲವು ದಿನಗಳ ಕಾಲ ವಿಶ್ರಾಂತಿ ಪಡೆಯಲು ಸಲಹೆ ನೀಡಿದ್ದಾರೆ. ರೈಟ್, ಯು ಕ್ಯಾನ್ ಆಲ್ಸೋ ಸೇ ಶಾರ್ಟ್ಲಿ ಲೈಕ್ ದಿಸ್, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಎ ಹೆಲ್ತ್ ಇಶ್ಯೂಸ್ ದಟ್ ರಿಕ್ವೈರ್ಸ್ ಮಿ ಟು ಟೇಕ್ ಟೈಮ್ ಆಫ್. ಓಕೆ, ನನಗೆ ಆರೋಗ್ಯ ಸಮಸ್ಯೆ ಎದುರಾಗಿದ್ದು ರಜೆ ತೆಗೆದುಕೊಳ್ಳಬೇಕಾಗಿದೆ. ರೈಟ್, ಯು ಕ್ಯಾನ್ ಚೂಸ್ ಎನಿಥಿಂಗ್. ರೈಟ್, ಸಿ ಹಿಯರ್ ನೆಕ್ಸ್ಟ್, therefore kindly grant me the leave for 2 days. therefore means ಆದ್ದರಿಂದ ನನಗೆ 2 ದಿನಗಳ ರಜೆಯನ್ನು ದಯಮಾಡಿ ಕೊಡಿ ಅಥವಾ ನೀಡಿ. ರೈಟ್, ಆಫ್ಟರ್ ದಟ್ ಯು ಹ್ಯಾವ್ ಟು ರೈಟ್ ಥ್ಯಾಂಕಿಂಗ್ ಯು. ರೈಟ್, ಧನ್ಯವಾದಗಳೊಂದಿಗೆ. ಸೊ ದಿಸ್ ಇಸ್ ದ ಹೌ ಯು ಆರ್ ಗೋಯಿಂಗ್ ಟು ಕ್ಲೋಸ್ ದ ಲೆಟರ್, ಬೈ writing your name and sign. Right, before that you have to write yours obediently. Yours obediently means ನಿಮ್ಮ ವಿಧೇಯ. ರೈಟ್, ಇಲ್ಲಿ ಡೋಂಟ್ ರೈಟ್ ಅಪಾಸ್ಟ್ರಫಿಯಸ್, ಇಲ್ಲಿ ಯುವರ್ಸ್ ಅಂತ ಕೂಡಿ ಬರಿಬೇಕು. ಓಕೆ, ಕೂಡಿಸಿ. ಡೋಂಟ್ ರೈಟ್ ದಟ್ ಅಪಾಸ್ಟ್ರಫಿ. ಯುವರ್ಸ್ ದಟ್ ಶೋಸ್ ಪೊಸೆಷನ್. ಓಕೆ, ನಿಮ್ಮ ಅಂದಾಗೆ ಯುವರ್ಸ್, ನಿಮ್ಮ ವಿಧೇಯಕ. ಆಫ್ಟರ್ ದಟ್ ಯು ಹ್ಯಾವ್ ಟು ಸೈನ್. ಬಿಲೋ ದಟ್ ಯು ಹ್ಯಾವ್ ಟು ರೈಟ್ ಯುವರ್ ನೇಮ್. ನಿಮ್ಮ ಸಿಗ್ನೇಚರ್ ಕೆಳಗಡೆ ನಿಮ್ಮ ಹೆಸರನ್ನ ಬರಿಬೇಕು. ಓಕೆ, ದಿಸ್ ಇಸ್ ದ ಫಾರ್ಮ್ಯಾಟ್ to write any formal letter to the principal or headmaster of the school. Okay, see here, ನೀವು ಇವಾಗ ತಾನೇ ಹೆಲ್ತ್ ಇಶ್ಯೂ ಇದ್ದಾಗ ಯಾವ ತರ ಲೆಟರ್ ಬರೆಯೋದು ಅನ್ನೋದನ್ನ ತಿಳ್ಕೊಂಡ್ರಿ. ರೈಟ್, ಒಂದ್ ವೇಳೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಾರಂಭ ಅಥವಾ ಕಾರ್ಯಕ್ರಮ ಇದ್ದಾಗ how you are going to write a letter. Okay, let us see that one. See here, I have only changed the body of the letter. Okay, see here, first observe the subject here. Application for leave due to family event. ಕುಟುಂಬ ಕಾರ್ಯಕ್ರಮ ನಿಮಿತ್ತ ರಜೆಯ ಅರ್ಜಿ. Okay, application for leave due to family event. Next, see here, I Anup, a student of class B first PUC. Anup ಎಂಬ ನಾನು first PUC B ತರಗತಿಯ ವಿದ್ಯಾರ್ಥಿ. Right, I am writing to request a leave of absence from March 21 to March 22 to attend a family function. Right, see here, what do you mean by leave of absence? Leave of absence means ಗೈರು ಹಾಜರಿ. Okay, ಕುಟುಂಬ ಸಮಾರಂಭದಲ್ಲಿ ಭಾಗವಹಿಸಲು ನಾನು
ಮಾರ್ಚ್ 21ರಿಂದ ಮಾರ್ಚ್ 22ರವರೆಗೆ ಗೈರು ಹಾಜರಾಗಲು ಪತ್ರ ಬರೆಯುತ್ತಿದ್ದೇನೆ. ರೈಟ್, you can simply say like this or write like this: I am writing to request a leave for 2 days. Okay, next, see here, this is very important event, it requires my presence. ಇದು ತುಂಬಾ ಮುಖ್ಯವಾದ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ನನ್ನ ಉಪಸ್ಥಿತಿ ಅಗತ್ಯವಿದೆ. ರೈಟ್, I assure that I will coordinate with my classmates to cover any missed work. See here, I assure that means ಭರವಸೆಯನ್ನ ನೀಡುವುದು. ನಾನು ತಪ್ಪಿದ ಯಾವುದೇ ಕೆಲಸವನ್ನು ಪೂರೈಸಲು ನನ್ನ ಸಹಪಾಠಿಗಳೊಂದಿಗೆ ಸಮನ್ವಯ ಸಾಧಿಸುತ್ತೇನೆ ಎಂದು ಭರವಸೆ ನೀಡುತ್ತೇನೆ. ಓಕೆ, ಮಿಸ್ಡ್ ವರ್ಕ್, ಯಾವುದೇ ವರ್ಕ್ ಹಿಂದುಳಿದಿದ್ರೆ ನಾನು ಅದನ್ನ ರಿಕವರಿ ಮಾಡ್ಕೊಳ್ತೀನಿ ಅಂತ. ಓಕೆ, ನೀವು ನಿಮ್ಮ ಪ್ರಾಂಶುಪಾಲರಿಗೆ ಭರವಸೆಯನ್ನ ಕೊಡ್ತಾ ಇದ್ದೀರಾ. ರೈಟ್, ಐ ಅಶ್ಯೂರ್ ದ್ಯಾಟ್. ಓಕೆ, ನೆಕ್ಸ್ಟ್, ದೇರ್ ಫಾರ್ ಕೈಂಡ್ಲಿ ಗ್ರಾಂಟ್ ಮಿ ದ ಲೀವ್ ಫಾರ್ 2 days. ಆದ್ದರಿಂದ ನನಗೆ ದಯಮಾಡಿ 2 ದಿನಗಳ ರಜೆಯನ್ನ ನೀಡಿ. ಓಕೆ, ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ಥ್ಯಾಂಕಿಂಗ್ ಯು. ಆಫ್ಟರ್ ದಟ್ ಯುವರ್ಸ್ ಒಬಿಡಿಯಂಟ್ಲಿ, ನಿಮ್ಮ ವಿಧೇಯ ಅಥವಾ ವಿಧೇಯಕ. ರೈಟ್, see here, you can also write faithfully when you don't know the recipient name. ಪತ್ರ ಸ್ವೀಕರಿಸುವವರ ಹೆಸರು ನಿಮಗೆ ಗೊತ್ತಿಲ್ಲದ ಸಂದರ್ಭದಲ್ಲಿ ಮಾತ್ರ ನೀವು ಫೇತ್ಫುಲಿ ಅನ್ನ ಯೂಸ್ ಮಾಡಬಹುದು. ಫೇತ್ಫುಲಿ ಮೀನ್ಸ್ ನಿಷ್ಠೆಯುಳ್ಳ ಅಂದಾಗೆ. ಓಕೆ, ಅದರ್ವೈಸ್ ಯು ಕ್ಯಾನ್ ರೈಟ್ ಒಬಿಡಿಯಂಟ್ಲಿ ಆರ್ ಸಿನ್ಸಿಯರ್ಲಿ. ಓಕೆ, ಯುವರ್ಸ್ ಫೇತ್ಫುಲಿ ಅಂತ ಯಾವ ಸಂದರ್ಭದಲ್ಲಿ ಬರೀತೀರಾ? ನಿಮಗೆ ಯಾರು ರೆಸಿಪಿಯಂಟ್ ಅನ್ನೋದು ಗೊತ್ತಿಲ್ಲದ ಸಂದರ್ಭದಲ್ಲಿ. ನಿಮಗೆ ನಿಮ್ಮ ಪ್ರಿನ್ಸಿಪಲ್ ಗೊತ್ತೇ ಇರ್ತಾರೆ. Right, so you have to write obediently. Okay, after that you have to sign and you have to write the sender's address or sender name or your name. Okay, and also observe here one thing while writing formal letter. ಈ ಫಾರ್ಮಲ್ ಲೆಟರ್ ಅಲ್ಲಿ ನೀವು ಕಾಂಟ್ರಾಕ್ಷನ್ ನ ಯೂಸ್ ಮಾಡೋದಿಲ್ಲ. ಓಕೆ, ಕಾಂಟ್ರಾಕ್ಷನ್ ಮೀನ್ಸ್ ಡು ನಾಟ್ ಇದ್ದದನ್ನ ಡೋಂಟ್ ಅಂತ ಬರೆಯೋ ಹಾಗಿಲ್ಲ. ಓಕೆ, ಡು ನಾಟ್ ಕಾಂಟ್ರಾಕ್ಷನ್ ಈಸ್ ಡೋಂಟ್. ರೈಟ್, have not contraction is haven't. Like that, contraction words ಗಳನ್ನ ನೀವು ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ. Okay, while writing formal letter. So this is all about formal letter. I hope you enjoyed this. Okay, if you have any doubt, feel free to drop a comment in the comment section. Stay tuned in the next video.